ನಮಸ್ಕಾರ ಎಲ್ರಿಗೂ. ನಾನು ಕ್ರಿಶಮ್ ಸ್ಯಾರೀಸ್ ಕೋ-ಫೌಂಡರ್ ಶ್ಯಾಮ್ ಸುಂದರ್ ಮಾಡೋ ನಮಸ್ಕಾರ ಎಲ್ರಿಗೂ. ಕ್ರಿಶಮ್ ಸ್ಯಾರೀಸ್ ಅಂದರೆ ಒಂದು ಆನ್ಲೈನ್ ಬಿಸ್ನೆಸ್ ಇದು. ಸೆಲ್ಲಿಂಗ್ ಸ್ಯಾರೀಸ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಪೇಜಸ್ಸಲ್ಲಿ ನಮ್ಮ ಸ್ಯಾರೀಸ್ ಕಲೆಕ್ಷನ್ಸ್ ನಿಮಗೆ ಅಪ್ಲೋಡ್ ಆಗುತ್ತೆ. ಇದು ಮೇನ್ ಇಂಟೆನ್ಷನ್ ಬಂದು ಕ್ರಿಶಮ್ ಸ್ಯಾರೀಸ್ ವೀವರ್ ಟು ಕಸ್ಟಮರ್ ಅಂತ. ನಿಮಗೆ ವೀವರ್ ಟು ಕಸ್ಟಮರ್ ಅಂದರೆ ನೇಕಾರದಿಂದ ಗ್ರಾಹಕಗೆ, ಆ್ಯಸ್ ಎ ಎಂಡ್ ಯೂಸರ್ ಯಾರು ಸ್ಯಾರೀಸ್ ಪರ್ಚೇಸ್ ಮಾಡ್ತಾರೆ ಅವ್ರಿಗೆ ಪ್ರೀಮಿಯಂ ಕ್ವಾಲಿಟಿ ಸ್ಯಾರೀಸ್ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಸಿಗಬೇಕು, ಪ್ರೀಮಿಯಂ ಕ್ವಾಲಿಟಿ ಅನ್ನೋದು ಒಂದು ಪ್ರಯತ್ನ ಮಾಡಿದ್ದೀವಿ ನಾವು. ಇಡೀ ಇಂಡಿಯಾದಲ್ಲಿ ಎಲ್ಲಿ ಟೆಕ್ಸ್ಟೈಲ್ ಕ್ಲಸ್ಟರ್ಸ್ ಇದೆ, ಎಸ್ಪೆಷಲಿ ರಿಲೇಟೆಡ್ ಟು ಲೇಡೀಸ್ ಸ್ಯಾರೀಸ್, ಅಲ್ಲಿ ಹೋಗಿ ನಾವು ರಿಸರ್ಚ್ ಮಾಡಿ ಒಂದು 5 months ಫುಲ್ ಡೀಪ್ ಗ್ರೌಂಡ್ ಲೆವೆಲಲ್ಲಿ ರಿಸರ್ಚ್ ಮಾಡಿ ನಾವು ಲೇಟೆಸ್ಟ್ ಮೆಷಿನ್ಸ್ ಇಟ್ಕೊಂಡಿರೋ ವೀವರ್ಸ್ ಜೊತೆ ಟೈಅಪ್ ಮಾಡಿಬಿಟ್ಟು ನಾವು ಸ್ಯಾರೀಸ್ನ ಪ್ರೋಗ್ರಾಮ್ ಕೊಟ್ಟು ಮಾಡಿಸ್ತೀವಿ. ಆ ವಿಡಿಯೋಸ್ ನಿಮಗೆ ನಾನು ಆ ವಿಡಿಯೋಸ್ ಎಲ್ಲ ನಾವು ಪೋಸ್ಟ್ ಮಾಡ್ತೀನಿ. ನಿಮಗೆ ಆ ಮೆಷಿನ್ಸ್ ಬಗ್ಗೆನೂ ನಾನು ಎಕ್ಸ್ಪ್ಲೇಷನ್ ಕೊಡ್ತೀನಿ. ಅಂದರೆ ನಮ್ಮದು ಫ್ಯಾಮಿಲಿ ಬಂದು ವೀವರ್ಸ್ ಫ್ಯಾಮಿಲಿನೇ, ಕಮ್ಯುನಿಟಿ ಬಿಲಾಂಗಿಂಗ್ ಟು ವೀವರ್ಸ್ ಕಮ್ಯುನಿಟಿ. ನಾನು ಶ್ಯಾಮ್ ಸುಂದರ್ ಆ್ಯಸ್ ಎ ಪ್ರೊಪ್ರೈಟರ್ ಆಫ್ ಕ್ರಿಶಮ್ ಸ್ಯಾರೀಸ್. ನಾನು ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಮಿಷನ್ಸ್ ಬಗ್ಗೆ ಎಲ್ಲ, ನಾವು ಮಾಡಿರೋ ಹಾರ್ಡ್ ವರ್ಕ್ ಆಗಲಿ. ಇದು ನಮ್ಮ ಫಾದರ್ ಆಗಲಿ ಅವ್ರ ಫಾದರ್ಸ್ ಎಲ್ಲ ಸ್ಯಾರೀಸ್ ಬಿಸ್ನೆಸ್ ವೀವರ್ಸ್ ಆಗಿದ್ದವರು, ವೀವಿಂಗ್ ಕಮ್ಯುನಿಟಿಯಿಂದನೇ ನಾವು ಬರೋದು. ನಿಮಗೆ ಎಕ್ಸ್ಪ್ಲನೇಷನ್ ನಾನದು ಮಾಡ್ತಾ ಹೋಗ್ತೀನಿ. ನೋಡ್ಬೋದು ನೀವು ಇದೆಲ್ಲ ಮಿಷಿನ್ಸು. ಇದನ್ನ ಹೈ ಸ್ಪೀಡ್ ರೇಪಿಯರ್ ಮಿಷಿನ್ ಅಂತ ಕರೀತಾರೆ. ಈ ಮೆಷಿನ್ಸ್ ಎಲ್ಲ ಈಚ್ ಮೆಷಿನ್ ಕಾಸ್ಟಿಂಗ್ 45 lakhs, 40 lakhs ಇಂದ ಶುರು ಆಗುತ್ತೆ, ಅಪ್ ಟು 55 lakhs ತನಕನೂ ಇರುತ್ತೆ. ಎಲ್ಲ ಇದು ಇಂಪೋರ್ಟೆಡ್ ಮಿಷಿನ್ಸು, ಜಪಾನ್ ಜರ್ಮನಿಯಿಂದ ಇಂಪೋರ್ಟ್ ಆಗಿ ಇಂಡಿಯಾದಲ್ಲಿ ಅಸೆಂಬಲ್ ಆಗುತ್ತೆ. ಈ ಫ್ಯಾಕ್ಟ್ರೀಸ್ ಅಲ್ಲಿ ವೀವಿಂಗ್ ಯೂನಿಟ್ಸ್ ಆರ್ ಪ್ರೊಡಕ್ಷನ್ ಯೂನಿಟ್ಸ್ ಅಂತ ಕರಿಬೋದು. ಇವೆಲ್ಲ ದೊಡ್ಡ ದೊಡ್ಡ ಫ್ಯಾಕ್ಟ್ರೀಸ್. ಇದೆಲ್ಲ ಒಂದೊಂದು ಮಿಷಿನ್ನ ಇನ್ಸ್ಟಾಲ್ ಮಾಡ್ಬೇಕಂದ್ರೆ 20 feet ಹೈಟ್ ಬೇಕು, 2 floor ಹೈಟ್ ಇರುತ್ತೆ, ಪ್ಲಸ್ ಒಂದು 25 feet ಉದ್ದ ಲೆಂತ್ ಬೇಕು. ಇದೆಲ್ಲ ಟ್ರಿಪಲ್ ಪನ್ನ ಮಿಷಿನ್ಸ್, ಹೈ ಸ್ಪೀಡ್ ಅಂಡ್ ಲೋ ಸ್ಪೀಡ್ ಇರುತ್ತೆ. ಇದೆಲ್ಲ ನೋಡ್ಬೋದು ನೀವು ಮಿಷಿನ್ಸ್. ಇದಕ್ಕೆ ಸಾಫ್ಟ್ವೇರ್ ಟ್ರೆಡಿಷ್ನಲ್ ವೇ ಪ್ರಕಾರ ಸ್ಯಾರೀಸ್ ಹ್ಯಾಂಡ್ಲೂಮ್ ಥರ ಇದು ಸೀರೆ ವೀವ್ ಆಗಲ್ಲ, ಸೀರೆ ನೇಯ್ಗೆ ಮಾಡಲ್ಲ. ಇದೆಲ್ಲ ಪ್ರೋಗ್ರಾಮ್ ಬೇಸ್. ಫಸ್ಟು ಸಾಫ್ಟ್ವೇರಲ್ಲಿ ಸ್ಯಾರಿ ಡಿಸೈನ್ ಎಲ್ಲಿ ಬುಟ್ಟ ಬರಬೇಕು, ಎಲ್ಲಿ ಪಿಕಾಕ್ ಡಿಸೈನ್ಸ್ ಬರಬೇಕು, ಯಾವ ಥರ ಸ್ಯಾರಿ ಬಾಡಿ, ಸ್ಯಾರಿ ಇದು ಎಲ್ಲ ಯಾವ ಥರ ಇರಬೇಕು ಅದನ್ನ ನೋಡಿಕೊಂಡು ಫಸ್ಟು ಸಾಫ್ಟ್ವೇರಲ್ಲಿ ಫೀಡ್ ಮಾಡಿ ಅದೆಲ್ಲ ಕರೆಕ್ಷನ್ಸ್ ಮಾಡಿ, ಸಾಫ್ಟ್ವೇರಲ್ಲಿ ಪಾಸ್ ಆದ ತಕ್ಷಣ ಆ ಸಾಫ್ಟ್ವೇರ್ನ ಪ್ರೋಗ್ರಾಮ್ನ ಎಲೆಕ್ಟ್ರಾನಿಕ್ ಜಕಾರ್ಡ್ ಅನ್ನೋ ಎಕ್ವಿಪ್ಮೆಂಟಿಗೆ ಫೀಡ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಪ್ರೋಗ್ರಾಮ್ ಬೇಸ್ಡ್ ಆಗಿ ನಿಮಗೆ ವಿತೌಟ್ ಎನಿ ಡಿಫೆಕ್ಟ್ಸ್ ಸ್ಯಾರಿ ಪರ್ಫೆಕ್ಷನ್ ಆಗಿ 99.5% ಅನ್ಬೋದು. ಯಾಕಂದ್ರೆ ಒಂದು ಸ್ಯಾರಿ ವೀವ್ ಆಗ್ಬೇಕಂದ್ರೆ 6.3 meters ಆರ್ 6.4 meters. ನಾರ್ಮಲಿ ಯಾವುದೇ ಮಿಷಿನ್ ಆಗಲಿ ಒಂದು 5 to 6 times ದಾಗ ಕಟ್ ಆಗೇ ಆಗುತ್ತೆ. ಆ ಪರ್ಫೆಕ್ಷನ್ ನಿಮಗೆ ಇದು ಹೈ ಪ್ರಿಸಿಷನ್ ಪರ್ಫೆಕ್ಷನ್ ಅಲ್ಲಿ ನಿಮಗೆ ಸ್ಯಾರೀಸ್ ಇದು ವೀವ್ ಆಗಿ ಬರುತ್ತೆ. ಇದೆಲ್ಲ ನೋಡ್ಬೋದು ಮಿಷಿನ್ಸು. ಆಲ್ರೆಡಿ ಸ್ಯಾರೀಸ್ ಎಲ್ಲ ವೀವ್ ಆಗ್ತಾ ಇದೆ. ಇದೆಲ್ಲ ಲೇಟೆಸ್ಟ್ ನೋಡಿ. ಸ್ಯಾರಿ ಕೆಳಗಡೆ ಟ್ರಿಪಲ್ ಪನ್ನ ಅಂದರೆ ಅಟ್ ಎ ಟೈಮ್ ಸ್ಯಾರಿ ಲೆಂತ್ ಬಂದು ಒಂದು 22 meters ಇರುತ್ತೆ ಲೆಂತ್. ಅದು ಕಟ್ಟಾಗಿ ಟ್ರಿಪಲ್ ಪನ್ನ ಆಗಿ 3 ಕೆಳಗಡೆ ಸುತ್ಕೊಂತ ಹೋಗುತ್ತೆ. ಅದನ್ನ ಮತ್ತೆ 2 times ಡಬಲ್ ಚೆಕಿಂಗ್ ಮಾಡಿ ಬಾರ್ಡರ್ ಕಟ್ಟಿಂಗ್ ಅಂತಾರೆ ಇದನ್ನೆಲ್ಲ. ಬಾರ್ಡರ್ ಕಟ್ಟಿಂಗ್, ಬುಟ್ಟ ಕಟ್ಟಿಂಗ್ಸ್ ಎಲ್ಲ ಆಗ್ಬಿಟ್ಟು ಮತ್ತೆ ಇನ್ನೊಂದು ಟೈಮ್ ರೀಚೆಕ್ ಆಗಿ ಪ್ಲಸ್ ವ್ಯಾಕ್ಸ್ ಫಿನಿಶ್ ಆಗಿ ನಿಮಗೆ ಸ್ಯಾರಿ ಆಸ್ ಎ ಎಂಡ್ ಯೂಸರ್ಗೆ ಬರುತ್ತೆ. ಎಂಡ್ ಯೂಸರ್ಗೆ ಬರುತ್ತೆ ಅಂದರೆ ಇದ್ರ ಮಧ್ಯ ಒಂದು 2-3 ಹೋಲ್ಸೇಲರ್ಸ್, ಸೆಮಿ ಹೋಲ್ಸೇಲರ್ಸ್, ರೀಟೇಲರ್ಸ್ ಎಲ್ಲ ಕಲಿತು
ನಿಮಗೆ ಸ್ಯಾರಿ ಪ್ರೊಡಕ್ಷನ್ ಸೆಂಟರ್ಸ್ ಇಂದ ಇಡೀ ಇಂಡಿಯಾದಲ್ಲಿ ಎಲ್ಲಿದೆ ಮ್ಯಾನುಫ್ಯಾಕ್ಚರಿಂಗ್ ಬಿಗ್ಗೆಸ್ಟ್ ಟೆಕ್ಸ್ಟೈಲ್ ಕ್ಲಸ್ಟರ್ಸ್ ಎಲ್ಲಿದೆ ಲೇಡೀಸ್ ರಿಲೇಟೆಡ್ ಐಟಮ್, ಲೇಡೀಸ್ ರಿಲೇಟೆಡ್ ಸ್ಯಾರೀಸ್ಗೆ ಅಲ್ಲಿಂದ ನಿಮಗೆ ವೀವ್ ಆಗಿ ನೀವು ಇರೋ ಸಿಟಿ ಅಲ್ಲಿಗೆ ಬರೋ ಅಷ್ಟರಲ್ಲಿ ಕಾಸ್ಟಿಂಗ್ ಆ್ಯಡ್ ಆಗಿ ಬರುತ್ತೆ. ನಮ್ಮ ಪ್ರಯತ್ನ ಏನು ಮಾಡಿದ್ದೀವಿ ಅಂದರೆ ನಾವೊಂದು 6 to 8 months ಟೈಮ್ ಸ್ಪೆಂಡ್ ಮಾಡಿ ಹಾರ್ಡ್ ವರ್ಕ್ ಮಾಡಿ ಗ್ರೌಂಡಲ್ಲಿ ರಿಸರ್ಚ್ ಮಾಡಿ ಎಲ್ಲ ಫ್ಯಾಕ್ಟ್ರೀಸು ಒಂದು ಸುಮಾರು ಫ್ಯಾಕ್ಟ್ರೀಸ್ ಅವ್ರ ಜೊತೆ ನಾವು ಮಾತಾಡಿ ವೀವರ್ಸ್ ಜೊತೆ ನಮಗೆ ಆದಷ್ಟು ಪ್ರೀಮಿಯಂ ಕ್ವಾಲಿಟಿ ಫೈನ್ ಕ್ವಾಲಿಟಿ ಯಾರ್ನಿಂದ ಪ್ಲಸ್ ಪ್ರೀಮಿಯಂ ಕ್ವಾಲಿಟಿ ಜರಿಯಿಂದ ನಮಗೆ ಬೆಸ್ಟ್ ಕಾಸ್ಟಿಂಗಲ್ಲಿ ಏನು ಸ್ಯಾರಿ ವೀವ್ ಮಾಡೋಕ್ಕಾಗತ್ತೆ ಅಂತ ವರ್ಕೌಟ್ ಮಾಡಿಬಿಟ್ಟು ಅವ್ರ ಜೊತೆ ನಾವು ಟೈಅಪ್ ಮಾಡಿಕೊಂಡು ನಮಗೆ ಪ್ರೋಗ್ರಾಮ್ ಬೇಸ್ಡ್ ಪ್ರಕಾರ ನಮ್ಮ ಸ್ಯಾರೀಸ್ ನಮಗೆ ಬರ್ತಾ ಹೋಗುತ್ತೆ ನಮ್ಮ ಗೋಡೌನ್ಗೆ. ನಾವು ಅದನ್ನ ವೆರಿ ಲಿಟಿಲ್ ಮಾರ್ಜಿನಲ್ಲಿ ಕಸ್ಟಮರ್ಸ್ ಕೊಡೋಕೆ ಸಾಧ್ಯ ಆಗುತ್ತೆ. ಇದೆಲ್ಲ ನೋಡ್ಬೋದು ನೀವು ಅಟ್ ಎ ಟೈಮ್ ಇಲ್ಲಿ ಮಿಷಿನ್ಸ್ ನಿಮಗೆ ಒಂದು 80 ಮಿಷಿನ್ಸ್ ಇದೆ. ಈಚ್ ಕಾಸ್ಟಿಂಗ್ 40 lakh 45 lakh rupees ಅಂದರೆ ನೀವೇ ಅರ್ಥ ಮಾಡ್ಕೋಬೋದು ಯಾವ ಥರ ಬಲ್ಕ್ ವೀವರ್ಸ್ ಜೊತೆ ನಾವು ಟೈಅಪ್ ಆಗಿದ್ದೀವಿ, ನಮ್ಮದು ಸ್ಯಾರೀಸ್ ಎಲ್ಲ ಪ್ರೊಡಕ್ಷನ್ ಯಾವ ಥರ ಬರುತ್ತೆ ಅಂತ. ಇದು ಜಸ್ಟ್ ಸ್ಟಾರ್ಟ್ ಮಾಡಿದ್ದೀವಿ, ನೀವು ನಮಗೆ ಸಪೋರ್ಟ್ ಕೊಟ್ಟರೆ ಇನ್ನು ನಿಮಗೆ ಒಳ್ಳೆ ಒಳ್ಳೆ ಡಿಸೈನ್ಸು ಬ್ಯೂಟಿಫುಲ್ ಡಿಸೈನ್ಸ್ ಎಲ್ಲ ನಾವು ಸ್ಯಾರೀಸಲ್ಲಿ ನಿಮಗೆ ವೀವ್ ಮಾಡಿ ಕೊಡೋಕ್ಕೆ ಸಾಧ್ಯ ಆಗುತ್ತೆ. ಎಲ್ಲ ಟೈಪ್ ಸ್ಯಾರೀಸ್, ವೀವಿಂಗ್ ಸ್ಯಾರೀಸು, ಪ್ರಿಂಟೆಡ್ ಸ್ಯಾರೀಸ್, ಫ್ಯಾನ್ಸಿ ಸ್ಯಾರೀಸ್ ಆಗಲಿ ಯಾವುದೇ ಆಗಲಿ ಫಸ್ಟ್ ಆ ಸ್ಯಾರಿ ವೀವ್ ಆಗೇ ಬರಬೇಕು. ವೀವ್ ಆಗಿ ನೆಕ್ಸ್ಟು ಕಲರ್ ಡೈಯಿಂಗ್ ಆ್ಯಂಡ್ ಪ್ರಿಂಟಿಂಗ್ ಮಿಲ್ಸ್ಗೆ ಹೋಗ್ಬಿಡುತ್ತೆ. ಅಲ್ಲಿ ಮೆಷಿನ್ ಡೈಯಿಂಗ್ ಎಲ್ಲ ಆಗಿಬಿಟ್ಟು ಆಮೇಲೆ ಅದ್ರ ಮೇಲೆ ವ್ಯಾಲ್ಯೂ ಅಡಿಷನ್ ವರ್ಕ್ಸ್ ಆಗಿ ಬರುತ್ತೆ. ವೀವಿಂಗ್ ಸ್ಯಾರೀಸ್ ಅಂದರೆ ಡೈರೆಕ್ಟ್ ಎಂಟೈರ್ ಫ್ಯಾಕ್ಟ್ರಿಯಲ್ಲಿ ಅದೇನು ಕಲರಿಂಗ್ ಏನು ಹೋಗಲ್ಲ, ಟಾಪ್ ಡೈಡ್ ಅಂತ ಕರಿತೀವಿ. ಇದೆಲ್ಲ ನೋಡ್ಬೋದು, ಸ್ಟಾಕ್ ತೋರಿಸ್ತಾ ಇದ್ದೀನಿ, ಸ್ಟಾಕ್ ಯಾರ್ಡೆ ನಿಮಗೆ ಅಷ್ಟು ಬಲ್ಕ್ ಆಗಿ ಇದೆ. ಯಾರ್ನು ಜರಿ ಇದೆಲ್ಲ ನೋಡಿ, ಗೋಲ್ಡ್ ಜರಿ, ಟಾಪ್ ಕ್ವಾಲಿಟಿ MX ಜರಿ ಅಂತ ಕರೀತಾರೆ ಇದೆಲ್ಲ ಟಾಪ್ ಕ್ವಾಲಿಟಿ ಜರಿ. ನೋಡ್ಬೋದು ಇದೆಲ್ಲ ಜರಿ ಮಿಷಿನ್ಸಿಗೆ ಫೀಡ್ ಮಾಡ್ತಾರೆ. ಇವಾಗ ನಾವು ಫಸ್ಟ್ ಲಾಂಚ್ ಮಾಡೋ ಸ್ಯಾರಿ ಬಂದು ಫುಲ್ಲು ಜರಿದು ಲಾಂಚ್ ಮಾಡ್ತೀವಿ. ನೀವು ನೋಡ್ಬೋದು ನಾವು ಇವ್ ಪ್ರೊಡಕ್ಷನ್ ಎಲ್ಲ ಹೆಂಗಾಗತ್ತೆ, ಯಾವುದು ಹೋಲ್ಸೇಲ್ ಮಾರ್ಕೆಟ್ಸಿಂದ ತಂದು ಟ್ರೇಡಿಂಗ್ ಮಾಡೋರಂತೂ ನಾವು ಅಲ್ವೇ ಅಲ್ಲ. ಕೃಷಮ್ ಸ್ಯಾರೀಸ್ ಅಂದರೆ ವಿವರ್ ಟು ಕಸ್ಟಮರ್ ಅನ್ನೋ ಒಂದು ವರ್ಡ್ಸ್ಗೆ ಆ ಪದಕ್ಕೆ ನಿಜವಾದ ಅರ್ಥ ನಾವು ಕಲ್ಪಿಸ್ತೀವಿ. ನಿಮಗೆ ಆದಷ್ಟು ಕಮ್ಮಿ ರೇಟ್ಗೆ ಪ್ರೀಮಿಯಂ ಕ್ವಾಲಿಟಿ ಸ್ಯಾರೀಸು ತರಿಸ್ಕೊಡೋ ಜವಾಬ್ದಾರಿ ಕೃಷಮ್ ಸ್ಯಾರೀಸ್ ತಗೊಳುತ್ತೆ. ನೋಡ್ಬೋದು ನೀವು ಮೆಷಿನ್ಸ್ ಎಲ್ಲ ನಿಮ್ಮ ಕಣ್ಮುಂದೆನೆ ನಾನೇ ತೆಗ್ದಿದ್ದೀನಿ ವಿಡಿಯೋಸು. ನಾವು ತರಿಸಿರೋ ಫ್ಯಾಕ್ಟ್ರೀಸಿಂದನೇ ಆ ವಿಡಿಯೋ ನಾನು ತೆಗ್ದಿದ್ದೀನಿ, ನೀವೇ ನೋಡ್ಬೋದು ಎಲ್ಲ ಸ್ಯಾರೀಸ್ ಯಾವ ಥರ ಆಗುತ್ತೆ. ಇದು ಸೌಂಡ್ಸು ಒಂಚೂರು ಮ್ಯೂಟ್ ಮಾಡಿ ನಾನು ನಿಮಗೆ ವಾಯ್ಸ್ ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದೀನಿ. ಅಲ್ಲೆಲ್ಲ ಕೇಳಿದ್ರೆ ನೀವು ಕಿವಿ ಎಲ್ಲ ಫುಲ್ಲು ಮೆಷಿನ್ ಸೌಂಡ್ಸ್ ಇರುತ್ತೆ. ಅಟ್ ಎ ಟೈಮ್ ಒಂದು 80 ಮೆಷಿನ್ಸ್ ಸೌಂಡ್ ಮಾಡಿದರೆ ನಾವಲ್ಲಿ ನಿಂತ್ಕೊಳ್ಳೋಕ್ಕೂ ಆಗಲ್ಲ. ನಾನು ನಿಮಗೆ ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದೀನಿ ಈ ಸ್ಯಾರೀಸ್ ಎಲ್ಲ ಯಾವ ಥರ ಮೆಷಿನ್ಸಲ್ಲಿ ಬರುತ್ತೆ, ಯಾವ ಥರ ಆಗುತ್ತೆ ಅಂತ. ಬೀಮ್ನ ಫಸ್ಟು ಮೆಷಿನ್ಸ್ಗೆ ಫೀಡ್ ಮಾಡಿಬಿಟ್ಟು ಅದ್ರ ಹಿಂದೆ ಇವಾಗ ನಾನು ನಿಮಗೆ ತೋರಿಸ್ತಾ ಇರೋದು ಫ್ರಂಟ್ ಪಾರ್ಟ್ ಆಫ್ ದಿ ಮಿಷಿನ್. ಇದೆಲ್ಲ ಫ್ರಂಟ್ ಪಾರ್ಟು 3 ಪನ್ನ ರೋಲ್ ಆಗಿ ಫ್ರಂಟ್ ಇಲ್ಲಿ ಇದು ವೀವ್ ಆಗುತ್ತೆ. ಹಿಂದೆ ಬಲ್ಕ್ ಬೀಮ್ನ ಫೀಡ್ ಮಾಡಿರ್ತಾರೆ, ಅದು ಜಕಾರ್ಡ್ಗೆ ಕನೆಕ್ಷನ್ ಕೊಟ್ಟಿರ್ತಾರೆ. ಅದರಿಂದ ನಿಮಗೆ ಸ್ಯಾರೀಸು 100% ಪರ್ಫೆಕ್ಷನ್ ಅಂತ ಹೇಳಕ್ಕಾಗಲ್ಲ, 99% ಪರ್ಫೆಕ್ಷನ್ ಇಂದ ಬರುತ್ತೆ. ಅದೇ ಪವರ್ ಲೂಮ್ಸ್ಗೆ ಹೋಯ್ತು ಅಂದ್ರೆ ನಿಮ್ಗೆ ಪರ್ಫೆಕ್ಷನ್ ಅಲ್ಲಿ ಕಮ್ಮಿ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಅದು ಜಸ್ಟ್ ಒಂದು 2-3 ಜಸ್ಟ್ ಒಂದು 4 ಮಿನಿಟ್ಸ್ಗೆ ದಾಗ ಕಟ್ ಆಗ್ತಾ ಬರುತ್ತೆ. ಇದ್ರಲ್ಲಿ ಆ ಥರ ಆಗಲ್ಲ. ಇದೆಲ್ಲ ಪರ್ಫೆಕ್ಟ್ ಒಂದು 99% ಪರ್ಫೆಕ್ಷನ್ ಅಂತ ಹೇಳ್ಬೋದು. ಸ್ಯಾರಿ ನಿಮಗೆ ದಾಗನೇ ನೂಲೇ ಕಟ್ ಆಗಲ್ಲ. ಆಟೋಮೆಟಿಕ್ ಪ್ರೋಗ್ರಾಮ್ ಬೇಸ್ಡ್ ಇಂದ ನಿಮಗೆ ಸ್ಯಾರೀಸು ಪ್ರೊಡಕ್ಷನ್ ಆಗ್ತಾ ಇರುತ್ತೆ. ಇದೆಲ್ಲ ನೋಡ್ಬೋದು ವಿಡಿಯೋಸು. ಕೃಷಮ್ ಸ್ಯಾರೀಸ್ ಅಂದರೆ ಯಾವುದೇ ಥರದ್ದು ನಿಮಗೆ ಯಾವುದೋ ತೋರಿಸ್ಬಿಟ್ಟು ಯಾವುದೋ ಫ್ಯಾಕ್ಟ್ರೀಸಿಂದ ತೋರಿಸ್ಬಿಟ್ಟು ಯಾವುದೋ ಪ್ರಾಡಕ್ಟ್ ಕಳಿಸ್ತೀವಿ ಆ ಥರ ಇಲ್ವೇ ಇಲ್ಲ. ನಮ್ಮದು ವೀವರ್ ಟು ಕಸ್ಟಮರ್ ಅಂದರೆ ಪ್ರೀಮಿಯಂ ಕ್ವಾಲಿಟಿ ನಿಮಗೆ ಪ್ರೊಡಕ್ಷನ್ ಇದ್ದೇ ಇರುತ್ತೆ. ಈ ಮಿಷಿನ್ಸ್ ವಿಡಿಯೋಸ್ ಎಲ್ಲ ನೋಡ್ಬೋದು ನೀವು. ನೋಡಿ ಇದೆಲ್ಲ ವೀವ್ ಆಗ್ತಾ ಇದೆ ಸ್ಯಾರಿ. ಒಂದೊಂದು ಮಿಷಿನ್ಸ್ ಅಲ್ಲಿ ಒಂದೊಂದ್ ತರ ಪ್ರೋಗ್ರಾಮ್ ಫೀಡ್ ಮಾಡಿರ್ತಾರೆ. ಅದರಲ್ಲಿ ಆ ಪ್ರಕಾರ ಆ ಡಿಸೈನು ಸ್ಯಾರಿ ವೀವ್ ಆಗ್ತಾ ಹೋಗುತ್ತೆ.
ವೆರಿ ಲಿಟಿಲ್ ಮಾರ್ಜಿನಲ್ಲಿ ಕ್ರಿಶಮ್ ಸ್ಯಾರೀಸ್ ವರ್ಕ್ ಮಾಡಿ ಎಂಟೈರ್ ನಮ್ಮ ಕರ್ನಾಟಕ ಲೇಡೀಸ್ ನಮ್ಮ ಸಿಸ್ಟರ್ಸ್ಗೆಲ್ಲ ಕಮ್ಮಿ ಬೆಲೆಯಲ್ಲಿ ಪ್ರೀಮಿಯಂ ಕ್ವಾಲಿಟಿ ಸ್ಯಾರೀಸ್ ಅಫೋರ್ಡಬಲ್ ರೇಂಜಲ್ಲಿ ದೇ ಕ್ಯಾನ್ ವೇರ್ ಕೊಡಬೇಕು ಅಂತ ಒಂದು ಉದ್ದೇಶಕ್ಕೆ ನಾವು ಸ್ಟಾರ್ಟ್ ಮಾಡಿದ್ವಿ. ಇದೆಲ್ಲ ನೋಡ್ಬೋದು ಹಿಂದೆ ಬೀಮ್ ಬ್ಲೂ ಕಲರ್, ಈ ಕಡೆ ವೈಲೆಟ್, ರಾಣಿ ಪಿಂಕ್ ಕಲರ್ಸ್, ಇದೆಲ್ಲ ದಾಗ, ಇದೆಲ್ಲ ಹಿಂದೆ ಹಿಂಭಾಗದ ಮಿಷಿನ್. ಇದೆಲ್ಲ ಸೈಡ್ ಜರಿ ಫೀಡ್ ಆಗೋ ಲೋಡರ್ ಅಂತಾರೆ, ಜರಿ ಫೀಡರ್ ಇದು ಅಟ್ಯಾಚ್ಮೆಂಟ್ಸ್. ಇದೆಲ್ಲ ನೋಡ್ಬೋದು ನೀವು ಫುಲ್ ಮಿಷಿನ್ಸ್. ಇದೆಲ್ಲ ಹಿಂಭಾಗದ ಮಿಷಿನ್, ಹಿಂಭಾಗದ ಬೀಮ್. ಒಂದ್ಸಾರಿ ಬೀಮ್ ಫೀಡ್ ಮಾಡಿದ್ರೆ ಅಪ್ ಟು 100 ಸ್ಯಾರೀಸ್ ತನಕ ಬರುತ್ತೆ. ಮತ್ತೆ ಬೀಮ್ ಆಗೋದ್ಮೇಲೆ ಮತ್ತೆ ಬೇರೆ ಬೀಮ್ ಫೀಡ್ ಮಾಡಬೇಕು. ಇದೆಲ್ಲ ಓಲ್ಡ್ ಕಾಲದಲ್ಲಿ ಹ್ಯಾಂಡ್ಲೂಮ್ಸ್ ತರ. ಇವಾಗ ಕೆಲವರೆಲ್ಲ ಹೇಳ್ತಾರಲ್ಲ ಹ್ಯಾಂಡ್ಲೂಮ್ ಸ್ಯಾರಿಲಿ ಪರ್ಫೆಕ್ಷನ್ ಬರಕ್ ಸಾಧ್ಯನೇ ಇಲ್ಲ. ಹ್ಯಾಂಡ್ಲೂಮ್ ಅಲ್ಲಿ ಪರ್ಫೆಕ್ಷನ್ ನಿಮ್ಗೆ ಬರೋದೇ ಇಲ್ಲ. ಪವರ್ ಲೂಮ್ಸ್ ಅಲ್ಲಿ ಎಸ್ಪೆಷಲಿ ಅದು ರೇಪಿಯರ್ ಜಕಾರ್ಡ್ ಮೆಷಿನ್ಸ್ ಅಲ್ಲಿ ಹೈ ಸ್ಪೀಡ್ ಆಗ್ಲಿ ಆರ್ ಲೋ ಸ್ಪೀಡ್ ಮೆಷಿನ್ಸ್ ಆಗ್ಲಿ ಅದರಲ್ಲಿ ಪರ್ಫೆಕ್ಷನ್ ಬರುತ್ತೆ. ಹ್ಯಾಂಡ್ಲೂಮ್ ಅಲ್ಲಿ ನಿಮ್ಗೆ ಪರ್ಫೆಕ್ಷನ್ ಅನ್ನೋದು ಇರಲ್ಲ. ಒಂದು 85% ಅನ್ಬೋದು ಪರ್ಫೆಕ್ಷನ್ ಅಷ್ಟೇ. ಇದರಲ್ಲಿ 99% ಪರ್ಫೆಕ್ಷನ್ ಇದ್ದೇ ಇರುತ್ತೆ ನಿಮ್ಗೆ ಸ್ಯಾರಿಯಲ್ಲಿ. ಸ್ಯಾರಿ ಡಿಸೈನ್ ಅಲ್ಲಿ 100% ಪರ್ಫೆಕ್ಷನ್. 99 ನಾನು ಯಾವ್ದು ಹೇಳ್ತಾ ಇದ್ದೀನಿ 99% ಅಂದ್ರೆ, ಒಂದು ಸ್ಯಾರಿ ವ್ಯೂ ಮಾಡಕ್ಕೆ ಒಂದು 10 to 15 ಟೈಮ್ಸ್ ದಾಗ ಕಟ್ ಆಗೇ ಆಗುತ್ತೆ. ಹೈ ಸ್ಪೀಡ್ ಮೆಷಿನ್ ಅಲ್ಲಿ ಒಂದು 10 ಟೈಮ್ಸ್ ಕಟ್ ಆಗ್ಬೋದು. ಲೋ ಸ್ಪೀಡ್ ಮೆಷಿನ್ ಅಲ್ಲಿ ಒಂದು 30 to 40 ಟೈಮ್ಸ್. ಪವರ್ ಲೂಮ್ಸ್ ಅಂತ ಕರೀತಾರಲ್ಲ, ಪವರ್ ಲೂಮ್ ಮೆಷಿನ್ಸ್ ಅಂತ, ಅದರಲ್ಲಿ ಒಂದು 30 to 50 ಟೈಮ್ಸ್ ದಾಗ ಕಟ್ ಆಗ್ಬಿಡುತ್ತೆ ಮಧ್ಯದಲ್ಲಿ. ಮತ್ತೆ ಜಾಯಿನ್ ಮಾಡಬೇಕು. ಪರ್ಫೆಕ್ಷನ್ ಅಲ್ಲಿ ನಿಮ್ಗೆ ಕಮ್ಮಿ ಆಗ್ಬಿಡುತ್ತೆ. ಇದ್ರಲ್ಲಾದ್ರೆ ಹೈ ಪರ್ಫೆಕ್ಷನ್ ಇರುತ್ತೆ ಈ ಮಿಷಿನ್ಸ್ ಅಲ್ಲಿ. ಔಟ್ಪುಟ್ ನಿಮ್ಗೆ ಸ್ಯಾರೀಸ್ ಔಟ್ಪುಟ್ ನಮ್ಗೆ ಬೇಕು ನಮ್ ಕಸ್ಟಮರ್ಸ್ಗೆ ಒಂದು ವೀಕಲ್ಲಿ ಒಂದು 5000 ಸ್ಯಾರೀಸ್ ಅಂದ್ರೂ ನಾವು ತರಿಸ್ಬೋದು. ಯಾಕಂದ್ರೆ ನಮ್ಗೆ ಕಾಂಟ್ಯಾಕ್ಟ್ ಒಂದು 10-15 ಫ್ಯಾಕ್ಟ್ರೀಸ್ ಪ್ರೀಮಿಯಂ ಕ್ವಾಲಿಟಿ ಮಾಡೋರು ನಮ್ಗೆ ಟೈಅಪ್ಸ್ ಇದ್ದಾರೆ. ನಾವು ಆರ್ಡರ್ ಕೊಟ್ಬಿಟ್ರೆ ನಿಮ್ಗೆ ಕ್ವಾಂಟಿಟಿ ಎಷ್ಟಾದ್ರೂ ವಿ ಕ್ಯಾನ್ ಪ್ರೊವೈಡ್. ಕ್ರಿಶಮ್ ಸ್ಯಾರೀಸ್ ಬೇಕಿದ್ರೆ ಪರ್ ಡೇ ಕ್ವಾಂಟಿಟಿ ಬೈಯರ್ಸ್ ಇದಾರೆ ಅಂದ್ರೆ ಪರ್ ಡೇ ಬೇಕಿದ್ರೆ 10,000 ಸ್ಯಾರೀಸ್ ಕೂಡ ಔಟ್ಪುಟ್ ತರಿಸ್ತೀವಿ ನಾವು. ಅದೇನ್ ನಮ್ಗೇನ್ ಪ್ರಾಬ್ಲಮ್ ಏನಿಲ್ಲ. ಆದ್ರೆ ಕಸ್ಟಮರ್ಸ್ ಹೆಂಗ್ ರೆಸ್ಪಾನ್ಸ್ ಮಾಡಿ ಸ್ಯಾರೀಸ್, ಕ್ರಿಶಮ್ ಸ್ಯಾರೀಸ್ ಯೂಟ್ಯೂಬ್ ಚಾನಲ್ಸ್, ಇನ್ಸ್ಟಾಗ್ರಾಮ್ ಪೇಜಸ್ ಇಂದ ಹೆಂಗ್ ಬೈ ಮಾಡ್ತಾರೆ ಅನ್ನೋದ್ರ ಮೇಲೆ ಎಲ್ಲ ನಿಮ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ರೆಸ್ಪಾನ್ಸ್ ಹೆಂಗ್ ಕೊಟ್ರೆ ನಾವು ವಿ ವಿಲ್ ವರ್ಕ್ ಆನ್ ದಟ್ ಬೇಸಿಸ್. ಬಲ್ಕ್ ಅಲ್ಲಿ ವರ್ಕ್ ಮಾಡ್ಬೇಕಾ, ಡೈಲಿ ನಿಮ್ಗೆ ಪ್ರೊಡಕ್ಷನ್ ಡೈಲಿ ಸ್ಯಾರೀಸ್ 1000-5000 ಕೂಡ ನಾವು ಪ್ರೊವೈಡ್ ಮಾಡ್ತೀವಿ. ಆಸ್ ಎ ಹೋಲ್ಸೇಲ್ ಆಲ್ಸೋ ವಿ ವಿಲ್ ಪ್ರೊವೈಡ್, ಹೋಲ್ಸೇಲ್ ಅಂಡ್ ರಿಟೇಲ್ ಆಲ್ಸೋ. ಎರಡಕ್ಕೂ ದೊಡ್ಡ ವ್ಯತ್ಯಾಸ ಏನಿರಲ್ಲ. ಹೋಲ್ಸೇಲ್ ಅಂಡ್ ರಿಟೇಲ್ ಕಸ್ಟಮರ್ಸ್ ಎಲ್ಲ ಅನ್ಕೊಬಹುದು ನಮ್ಗೆ ಒಂದೊಂದ್ ಸ್ಯಾರಿ ಕಾಸ್ಟ್ಲಿ ಕೊಡ್ತಾರೇನೋ, ಆ ತರ ಇಲ್ವೇ ಇಲ್ಲ. ಹೋಲ್ಸೇಲ್ಗೂ ರಿಟೇಲ್ಗೂ ಜಸ್ಟ್ ವೆರಿ ಮಿನಿಮಮ್ ಮಾರ್ಜಿನ್ ಅಲ್ಲಿ ವರ್ಕ್ ಮಾಡ್ತೀವಿ ಅಷ್ಟೇ. ಹೋಲ್ಸೇಲ್ ಅಂದ್ರೆ ಅರ್ಥ ಮಿನಿಮಮ್ 50 ಸ್ಯಾರೀಸ್ 100 ಸ್ಯಾರೀಸ್ ಅಟ್ ಎ ಟೈಮ್ ಪರ್ಚೇಸ್ ಮಾಡೋದನ್ನ ಹೋಲ್ಸೇಲ್ ಅಂತ ಕರಿತೀವಿ. ರಿಟೇಲ್ ಅಂದ್ರೆ 1-2 ಸ್ಯಾರೀಸ್. ಕಾಸ್ಟಿಂಗು ಎರಡಕ್ಕೂ ಜಾಸ್ತಿ ಏನು ವ್ಯತ್ಯಾಸ ಇರಲ್ಲ. ಜಸ್ಟ್ ಒಂದು 50-100 rupees ವೇರಿಯೇಷನ್ ಇರುತ್ತೆ. ರಿಟೇಲ್ ಅಲ್ಲಿ ತಗೊಂಡ್ರೆ ಒಂದು 50 rupees ಜಾಸ್ತಿ ಆಗ್ಬೋದು, ಹೋಲ್ಸೇಲ್ ತಗೊಂಡ್ರೆ ಆ ಮಾರ್ಜಿನ್ ನಾವು ಕಮ್ಮಿ ಮಾಡ್ಬಿಡ್ತೀವಿ ಒಂದು 50-100 rupees. ನಾವು ಕ್ರಿಶಮ್ ಸ್ಯಾರೀಸ್ ವೆರಿ ಲಿಟಿಲ್ ಮಾರ್ಜಿನಲ್ಲಿ ವರ್ಕ್ ಮಾಡ್ತೀವಿ. ನಿಮ್ಗೆ ಎಲ್ಲ ಕಣ್ಮುಂದನೇ ಇದೆ ನಾವು ಯಾವ ದಾಗ ಯೂಸ್ ಮಾಡ್ತೀವಿ, ಯಾವ ತರ ಮೆಷಿನ್ಸ್ ಅಲ್ಲಿ. ನೀವು ಅನ್ಕೊಬಹುದು ಇದೆಲ್ಲ ಯಾವ ತರ ಮೆಷಿನ್ಸ್ ಅಲ್ಲಿ ಪವರ್ ಲೂಮ್ಸ್ ಅಲ್ಲಿ ಮಾಡ್ಬಿಟ್ಟು ಇವ್ರೇನೋ ಸುಳ್ಳು ಹೇಳ್ತಿದ್ದಾರೆ ಆ ತರ. ಕ್ರಿಶಮ್ ಸ್ಯಾರೀಸ್ ಅಂದ್ರೆ ಟ್ರಸ್ಟ್, ನಂಬಿಕೆ. ನಮ್ಗೆ ಮುಖ್ಯವಾಗಿ ಸ್ಯಾರಿ ಸೇಲ್ ಮಾಡಿ ಪ್ರಾಫಿಟ್ ಮಾಡ್ಕೊಬೇಕು ಅದೆಲ್ಲ ನಮ್ಗೆ ಇಂಟೆನ್ಷನ್ ಇಲ್ಲ. ನಾವೇನು ಮಾರ್ಕೆಟ್ ಅಲ್ಲಿ ಫೀಲ್ ಆಗಿದ್ದು ಅಂದ್ರೆ, ಸ್ಯಾರೀಸ್ ಪರ್ಚೇಸ್ ಮಾಡಕ್ ಹೋದ್ರೆ ಒಂದೊಂದ್ ಸ್ಯಾರಿ ವೀವಿಂಗ್ ಎಲ್ಲ 3,000, 3,500, 5,000, 5,500. ನಾವು ಒಂದು ಸ್ಯಾರಿ 2 ಸ್ಯಾರಿ ನಮ್ಗೆ ಕಷ್ಟ ಆಗುತ್ತೆ. ಇಯರ್ಲಿ ಒಂದು 2-3 ಸ್ಯಾರಿ ಪರ್ಚೇಸ್ ಮಾಡ್ತೀವಿ ಅಷ್ಟೇ. ನಮ್ಮ ಮದರ್ ಆಗಲಿ, ನಮ್ಮ ಸಿಸ್ಟರ್ಸ್ ಆಗಲಿ, ನಮ್ಮ ರಿಲೇಟಿವ್ಸ್ ಎಲ್ಲರೂ ಹಂಗೆ ಪರ್ಚೇಸ್ ಮಾಡ್ತೀವಿ. ನಾವು ಅದನ್ನೇ ಯೋಚನೆ ಮಾಡಿ ಯಾಕೆ ಕಮ್ಮಿ ಕೊಡಕ್ ಸಾಧ್ಯ ಇಲ್ಲ. ಇಡೀ ಇಂಡಿಯಾದಲ್ಲಿ ಎಲ್ಲಿ ಟೆಕ್ಸ್ಟೈಲ್ ಸೆಂಟರ್ಸ್ ಕ್ಲಸ್ಟರ್ಸ್ ಇದೆ, ಮೆಗಾ ಕ್ಲಸ್ಟರ್ಸ್, ಅಲ್ಲಿ ಯಾವ ತರ ಫ್ಯಾಕ್ಟ್ರೀಸ್ ಅಲ್ಲಿ ಯಾವ ತರ ವರ್ಕ್ ಆಗ್ತಾ ಇದೆ, ಸ್ಯಾರೀಸ್ ವೀವ್ ಆಗ್ತಿದೆ,
ಅದೆಲ್ಲ ನೋಡ್ಕೊಂಡು ರಿಸರ್ಚ್ ಮಾಡಿ ಒಂದು 5-6 ಮಂತ್ಸು ಹಾರ್ಡ್ ವರ್ಕ್ ಮಾಡಿಬಿಟ್ಟು ಆಮೇಲೆ ಒಂದು 2 ಮಂತ್ಸ್ ಅವ್ರ ಜೊತೆ ಮಾತುಕತೆ ವರ್ಕೌಟ್ ಮಾಡಿಬಿಟ್ಟು ಇನ್ವೆಸ್ಟ್ಮೆಂಟ್ ನಾವು ಹಾಕಿ ಮೆಷಿನ್ಸ್ನ ನಮ್ಗೆ ಒಂದು ಇಷ್ಟು ಟೈಮ್ ಪೀರಿಯಡ್ಗೆ ಲೀಸ್ಗೆ ಅಂತ ನಾವು ತಗೊಂಡಿರ್ತೀವಿ. ಲೀಸ್ ಅಂದ್ರೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ನಮ್ಮ ಪ್ರೋಗ್ರಾಮ್ ಆ ಮಿಷಿನ್ಸ್ ಅಲ್ಲಿ ರನ್ ಆಗುತ್ತೆ. ಯಾಕಂದ್ರೆ ನಾವೆಲ್ಲ ಕ್ವಾಂಟಿಟಿ ಮೇಲೆ ಕೆಲಸ ಮಾಡ್ಬೇಕಾಗತ್ತೆ ಈ ತರ ಮಿಷಿನ್ಸ್ ವೀವರ್ಸ್ ಜೊತೆ ನಾವು ಟೈಅಪ್ ಆದಾಗ. ಯಾಕಂದ್ರೆ ನಮ್ಗೆ ಸ್ಯಾರೀಸ್ ಅಂದ್ರೆ ನಾಲೆಡ್ಜ್ ಇದ್ದೇ ಇದೆ. ನಾವು ಬೈ ಬರ್ತ್ ನಮ್ ಬ್ಲಡ್ ಅಲ್ಲೇ ಸ್ಯಾರೀಸ್ ಬಿಸ್ನೆಸ್ ಆಗ್ಲಿ, ಸ್ಯಾರಿ ವೀವಿಂಗ್ ಬಿಸ್ನೆಸ್ ಅಂತ ನಾನು ಮಾತಾಡೋದು, ಸ್ಯಾರಿ ವೀವಿಂಗ್ ನಮ್ ಪೇರೆಂಟ್ಸ್ ಅವ್ರ ಫಾದರು ಮದರು, ನಾವು 3rd ಜನರೇಷನ್. ನನ್ನ ಏಜ್ಗೆ ನಾನು ತಗೊಂಡ್ರೆ ನಾನು 3rd ಜನರೇಷನ್ ವೀವರ್ ಅಂತ ನನ್ನನ್ನು ನಾನು ಹೇಳ್ಬಲ್ಲೆ. ನಾನಾಗ್ಲಿ ನಮ್ಮ ಸಿಸ್ಟರ್ ಆಗ್ಲಿ ನಾವೆಲ್ಲ ಎಜುಕೇಟೆಡ್. ದೆನ್ ಅಗೈನ್ ನಮ್ಗೆ ಈ ತರ ಪ್ರಾಬ್ಲಮ್ ಮಾರ್ಕೆಟ್ ಅಲ್ಲಿ ಕಾಣಿಸಿದಾಗ ಯಾಕೊಂದು ಸ್ಟಾರ್ಟ್ಅಪ್ ಮಾಡಬಾರ್ದು, ಈ ತರ ಬಿಸ್ನೆಸ್ ಕಸ್ಟಮರ್ಸ್ಗೆ ಕಮ್ಮಿ ರೇಟಲ್ಲಿ ಕೊಟ್ಟು ಸ್ಟಾರ್ಟ್ಅಪ್ ಮಾಡೋಣ ಅಂತ ನಾವು ಯೋಚನೆ ಮಾಡಿಕೊಂಡು ಫೀಲ್ಡ್ಗೆ ಇಳಿದು ನಾವು ಹಾರ್ಡ್ ವರ್ಕ್ ಎಲ್ಲ ಒಂದು 8 to 10 ಮಂತ್ಸ್ ರಿಸರ್ಚ್ ಮಾಡಿ ನಿಮ್ಗೆ ಇವಾಗ ಆಫ್ಟರ್ 10 ಮಂತ್ಸ್ ನಿಮ್ಗೆ ಈ ಸ್ಯಾರೀಸ್ ಎಲ್ಲ ನಾವು 100% ನಿಮ್ಗೆ 2-3 ಡೇಸ್ ಅಲ್ಲಿ ಡೆಲಿವರಿ ಕೊಡ್ಬೋದು. ಅಂದ್ರೆ ನಾವು ಕಲೆಕ್ಷನ್ಸ್ ಎಲ್ಲ ನಮ್ಮ ಕಲೆಕ್ಷನ್ಸ್ ನಿಮ್ಗೆ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಅಲ್ಲಿ ಬಂದೇ ಬರುತ್ತೆ ಕಲೆಕ್ಷನ್ಸ್ ಎಲ್ಲ ನಿಮ್ಗೆ. ಅದನ್ನ ಜಸ್ಟ್ ಒಂದು ಇವಾಗಲೇ ಸ್ಟಾರ್ಟ್ಅಪ್ ಮಾಡಿದ್ದೆ. ಒಂದು 3-4 ಮಂತ್ಸ್ ವಾಟ್ಸ್ಆಪ್ ಆರ್ಡರ್ಸ್ ತಗೊಂಡ್ರೆ UPI ಪೇಮೆಂಟ್ ಮುಖಾಂತರ. ನೆಕ್ಸ್ಟ್ ಎಲ್ಲ ನಿಮ್ಗೆ ಡೆಡಿಕೇಟೆಡ್ ವೆಬ್ಸೈಟ್ ಲಾಂಚ್ ಮಾಡಿ ಒಂದು ಕಸ್ಟಮರ್ ಕೇರ್ ಸಪೋರ್ಟ್ ಎಲ್ಲ ಇವಾಗ್ಲೂ ಕಸ್ಟಮರ್ ಕೇರ್ ಇದ್ದೇ ಇರುತ್ತೆ. ನಿಮ್ಗೆ ಯಾವ ತರ ನಂಬಿಕೆ, ಯಾವ ತರ ಮೋಸ ಮಾಡ್ತಾರೆ, ಯಾವ ತರ ಅನುಮಾನನೂ ಬೇಡ. ಕೃಷ್ಣಂ ಸ್ಯಾರೀಸ್ ಫೋಟೋ ಅಲ್ಲಿ ವಿಡಿಯೋದಲ್ಲಿ ಬರ್ತಾ ಇರೋದು ನಾನೇ, ಮಾತಾಡ್ತಿರೋದು ನಾನೇ, ಶ್ಯಾಮ್ ಸುಂದರ್ ಅಂತ. ನಮ್ದು ಪ್ರಾಪರ್ ಬಂದು ಬ್ಯಾಂಗ್ಳೂರ್ ಬೇಸ್, ಬ್ಯಾಂಗ್ಳೂರ್ ಅರ್ಬನ್ ಸಿಟಿ. ನಮ್ದು GST ರಿಜಿಸ್ಟರ್ಡ್ ಬಿಸ್ನೆಸ್ ಇದೆಲ್ಲ. GST ರಿಜಿಸ್ಟರ್ಡ್. ನಿಮ್ಗೆ ಯಾವ ತರ ಅನುಮಾನನೂ ಬೇಡ, ಪ್ರೀಮಿಯಂ ಕ್ವಾಲಿಟಿದ್ ನಾವು ಕೊಡ್ತೀವಿ. ಇದು ನಾನು ತೋರಿಸ್ತಾ ಇರೋದು ನಿಮ್ಗೆ 2-3 ಫ್ಯಾಕ್ಟರೀಸ್ ವಿಡಿಯೋ. ಜಾಸ್ತಿ ವಿಡಿಯೋಸ್ ಹಾಕ್ಬಿಟ್ರೆ ನೀವು ಕಸ್ಟಮರು ನನ್ನ ಯೂಟ್ಯೂಬ್ ಚಾನಲ್ಸ್ ಅಲ್ಲಿ ಯಾರು ನೋಡೋದು ಇಲ್ಲ. ಅದಕ್ಕೆ ಒಂದು ಲೆಂತ್ ವಿಡಿಯೋ ಒಂದು 3-4 ಫ್ಯಾಕ್ಟರೀಸ್ದು ನಾನೆಲ್ಲ ನಿಮ್ಗೆ ಜಾಯಿನ್ ಮಾಡಿ ಒಂದು ವಿಡಿಯೋ ಕೊಟ್ಟಿದ್ದೀನಿ. ಅದನ್ನ ನಿಮ್ಗೆ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ ಯಾವ ತರ ಮಿಷಿನ್ಸ್ ಇವೆಲ್ಲ ಅಂತ. ರೇಪಿಯರ್, ಜಕಾರ್ಡ್, ಸಿಗ್ನೇಚರ್ ಮಿಷಿನ್ಸ್ ಅಂತಾರೆ ಇದನ್ನೆಲ್ಲ. ಇದೆಲ್ಲ ಸಿಂಗಲ್ ಮೆಷಿನ್ ಬಂದು 40-45 ಲ್ಯಾಕ್ಸ್ ಆಗುತ್ತೆ ಇಂಡಿಯಾದಲ್ಲಿ ಇಂಪೋರ್ಟ್ ಮಾಡಿ, ಇನ್ಸ್ಟಾಲೇಷನ್ ಕಾಸ್ಟ್ ಎಲ್ಲ ಆದ್ರೆ. ಈ ತರದ್ದು ಇವಾಗ ಟ್ರೆಡಿಷನ್ ಆಗಿ ಎಲ್ಲಾರು ಮಾಡ್ತಿದ್ದಾರೆ. ಟ್ರೆಡಿಷನಲ್ ಕ್ಲಸ್ಟರ್ಸು, ಸ್ಯಾರಿ ಕ್ಲಸ್ಟರ್ಸ್ ಇಂಡಿಯಾದಲ್ಲಿ ಒಂದು 4-5 ಮೆಗಾ ಕ್ಲಸ್ಟರ್ಸ್ ಇದೆ. ಅದರಲ್ಲಿ ಅಲ್ಲೆಲ್ಲ ನಾವು ರಿಸರ್ಚ್ ಮಾಡಿ ನಮ್ಗೆ ಬೇಕಾಗಿರೋ ತರ ಡಿಸೈನ್ಸು ಪ್ರೋಗ್ರಾಮ್ ಬೇಸ್ಡ್ ಅಲ್ಲಿ ವರ್ಕೌಟ್ ಆಗತ್ತೆ, ಮಾಡಿಸ್ಬೋದು ಅಂತ ಗೊತ್ತಾದಾಗ ಎಲ್ಲ ಅವರ ಜೊತೆ ಎಲ್ಲ ಓನರ್ಸ್ ಜೊತೆ ಮಾತಾಡಿ. ಯಾಕಂದ್ರೆ ನಾನು ವೀವಿಂಗ್ ಫ್ಯಾಮಿಲಿಯಿಂದ ಬರ್ತೀನಿ ಅಂದ ತಕ್ಷಣ ನಾನಿವಾಗ ಮೆಷಿನ್ಸ್ ಮೇಲೆಲ್ಲ ಕೋಟ್ಯಾಂತರ ರೂಪಾಯಿ ಸುರಿದು ನಾವೇ ಓನ್ ಮಾಡಕ್ಕಾಗಲ್ಲ. ನಾವು ಕಾಂಟ್ರಾಕ್ಟ್ ತಗೊಂಡಿರ್ತೀವಿ, ಕಾಂಟ್ರಾಕ್ಟ್ ಕೊಟ್ಟಿರ್ತೀವಿ ಆ ವೀವರ್ಸ್ಗೆ. ನಮ್ಗೆ ಈ ತರ ಸ್ಯಾರೀಸ್, ಈ ತರ ಯಾರ್ನು, ಈ ತರ ಜರಿಯಿಂದ, ಈ ಕ್ವಾಲಿಟಿ ಜರಿಯಿಂದ ನಮ್ಗೆ ಈ ತರದ ಸ್ಯಾರೀಸ್ ಬೇಕು ನಮ್ಗೆ ಅಂದಾಗ ನಮ್ಗೆ ಸ್ಯಾರೀಸು ವೀವರ್ದು ಏನ್ ಕಾಸ್ಟ್ ಇರುತ್ತೆ, ಫ್ಯಾಕ್ಟರಿ ರೇಟ್ ಅಂತ ಕರಿತೀವಿ ನಾವು. ಫ್ಯಾಕ್ಟರಿ ರೇಟ್, ವೀವರ್ ಕಾಸ್ಟ್ ಏನಿರುತ್ತೆ ಆ ಕಾಸ್ಟ್ ಇಂದ ನಮ್ಗೆ ಕೃಷಂ ಸ್ಯಾರೀಸ್ ಗೋಡೌನ್ಗೆ ಬಂದ್ಬಿಡುತ್ತೆ ಸ್ಯಾರೀಸು. ನಾವು ಇದ್ರ ಮೇಲೆ ಜಸ್ಟ್ ವೆರಿ ಲಿಟಿಲ್ ಮಾರ್ಜಿನ್, ನೀವು ಆ ಮಾರ್ಜಿನ್ ನಾನು ಹೇಳ್ಬಾರ್ದು ಇಲ್ಲೆಲ್ಲ ಆನ್ಲೈನ್ ಅಲ್ಲಿ, ವೆರಿ ಲಿಟಿಲ್ ಮಾರ್ಜಿನ್ ಅಲ್ಲಿ ನಾವು ವರ್ಕೌಟ್ ಮಾಡ್ತೀವಿ. ನಿಮ್ಗೆ ಸ್ಯಾರೀಸ್ ಕಾಸ್ಟಿಂಗ್ ಅಲ್ಲೇ ಗೊತ್ತಾಗ್ಬಿಡುತ್ತೆ ನಮ್ ಸ್ಯಾರೀಸು ಬೇರೆ ಶಾಪ್ಸು, ಶೋರೂಮ್ಸ್ ಅಥವಾ ಬೇರೆ ಯೂಟ್ಯೂಬ್ ಚಾನಲ್ಸ್, ಇನ್ಸ್ಟಾ ಪೇಜಸ್ ಅಲ್ಲಿ ಏನ್ ಮಾಡ್ತಿದ್ದಾರೆ ಸ್ಯಾರೀಸು ಅಂದ್ರೆ ಕ್ವಾಲಿಟಿ ಡಿಸೈನ್ಸ್ ಮೇಲೆ ಎಲ್ಲಾರು ಸ್ಯಾರಿ ಕಾಸ್ಟಿಂಗ್ ಇರ್ತಾರೆ. ಅಂದ್ರೆ ಬೇಸಿಕ್ ಎಲ್ಲ ಮಾರ್ಕೆಟ್ ಅಲ್ಲಿ ಫ್ಯಾಕ್ಟ್ರೀಸ್ ಅಲ್ಲಿ ಏನ್ ತಯಾರಾಗುತ್ತೋ ಆ ಸ್ಯಾರೀಸೇ ನಿಮ್ಗೆ ಮಾರ್ಕೆಟ್, ಶಾಪ್ಸು, ಶೋರೂಮ್ಸು ಬೇರೆಯವರೆಲ್ಲ ಮಾರಕ್ ಸಾಧ್ಯ. ಯಾರು ಪ್ರೋಗ್ರಾಮ್ ಕೊಟ್ಟು ಮಾಡಿಸ್ತಾರೆ ಅಂದ್ರೆ ನಾವೊಂದು 50% ಪ್ರೋಗ್ರಾಮ್ ಕೊಟ್ಟು ಮಾಡಿಸ್ತೀವಿ. ಪ್ರೋಗ್ರಾಮ್ ಕೊಟ್ಟು ಮಾಡಿಸಿದ್ಮೇಲೆ ನಮ್ ಗೋಡೌನ್ ಬಂದ್ಮೇಲೆ ಅದು ಔಟ್ಪುಟ್ ನೀವ್ ಹೆಂಗ ರಿಸೀವ್ ಮಾಡ್ತೀರಾ, ಕಸ್ಟಮರ್ಸ್ ಹೆಂಗ ಆರ್ಡರ್ ಇಡ್ತಾರೆ ಅನ್ನೋದ್ರ ಮೇಲೆ ನಮ್ದು ನಿಮ್ಗೆ ಡಿಪೆಂಡ್ ಆಗಿರುತ್ತೆ. ಇದೆಲ್ಲ ನೋಡ್ಬೋದು, ಯಾರ್ನೆಲ್ಲ ಗೋಲ್ಡ್, ಸಿಲ್ವರ್ ಯಾರ್ನು, ಸಿಲ್ವರ್ ಜರಿ ನೋಡ್ಬೋದು. ಇದೆಲ್ಲ ಇದು ಡೈರೆಕ್ಟ್ ಫ್ಯಾಕ್ಟ್ರೀಸ್ ಇಂದ ಅವರು ಪ್ರೊಕ್ಯೂರ್ ಮಾಡ್ಕೊಂತಾರೆ.
ನೋಡ್ಬೋದು ನಿಮ್ಗೆ ಜರಿ ಇದು ಕಲರ್ ಯಾರ್ನಾಗ್ಲಿ ಕಲರ್ ಜರಿ, ಗೋಲ್ಡ್, ಸಿಲ್ವರ್, ಕಾಪರ್ ಜರಿ ಇದೆಲ್ಲ ನಿಮ್ಗೆ ಯೂಸ್ ಆಗೋ ಜರಿ. ಇದೆಲ್ಲ ಸ್ಯಾರೀಸ್ ಅಲ್ಲಿ ಇದೆ. ಗ್ರೀನ್ ಕಲರು ಎಲ್ಲ ಟಾಪ್ ಡೈಡ್ ಅಂದ್ರೆ ಸ್ಯಾರೀಸ್ ಟೂ ಟೈಪ್ಸ್ ಇರುತ್ತೆ. ಒಂದು ಸ್ಯಾರಿ ನಾರ್ಮಲ್ ವೀವ್ ಆಗಿ ವೈಟ್ ಕಲರ್ ಅಲ್ಲಿ ಜರಿಯಲ್ಲಿ ಪ್ರೊಡ್ಯೂಸ್ ಆಗ್ಬಿಟ್ಟು ಆಮೇಲೆ ಕಲರಿಂಗ್ ಮಾಡ್ತಾರೆ, ಅದನ್ನ ಹ್ಯಾಂಡ್ ಡೈಯಿಂಗ್ ಅಂತಾರೆ. ಇವಾಗ ನಾವು ಲಾಂಚ್ ಮಾಡೋದು ಈ ಮೆಷಿನ್ಸ್ ತೋರಿಸ್ತಾ ಇರೋ ಟಾಪ್ ಡೈಡ್. ಯಾಕಂದ್ರೆ ಕಲರ್ ದಾಗ ಇಂದಾನೆ ನೀವೇ ನೋಡಿದ್ರಿ, ಕಲರ್ ದಾಗ ಎಲ್ಲ ಇತ್ತು, ಕಲರ್ ನೂಲೆಲ್ಲ ಇತ್ತು, ಅದರಿಂದಾನೇ ಸ್ಯಾರೀಸ್ ನೋಡಿ ಕಲರ್ ಅಲ್ಲಿ ಪ್ರೊಡ್ಯೂಸ್ ಆಗ್ತಾರೆ. ವೈಟ್ ಕಲರ್ ಅಲ್ಲಿ ಯಾವ್ದು ಇಲ್ಲ, ಆಮೇಲೆ ಕಲರಿಂಗ್ ಹಾಕೋದು ಯಾವ್ದು ಇಲ್ಲ. ಟೂ ಟೈಪ್ಸ್ ಇರುತ್ತೆ ಸ್ಯಾರೀಸ್, ಒಂದು ಟಾಪ್ ಡೈಡ್, ಇನ್ನೊಂದು ಡಯಬಲ್ ಸ್ಯಾರೀಸ್. ಬೋತ್ ಆರ್ ವೆರಿ ವೆಲ್ ಗುಡ್ ಲುಕಿಂಗ್ ಆಗಿ ಡಿಸೈನ್ಸ್ ಆಗಿ ಇರುತ್ತೆ, ಎರಡೂ ಚೆನ್ನಾಗಿರುತ್ತೆ. ಅಂದ್ರೆ ಫಸ್ಟ್ ನಿಮ್ಗೆ ಕಸ್ಟಮರ್ಸ್ಗೆ ನಾವು ಟಾಪ್ ಡೈಡ್ ಇಂದಾನೆ ಲಾಂಚ್ ಮಾಡೋಣ, ಟಾಪ್ ಡೈಡ್ ಇಂದಾನೆ ಯಾಕಂದ್ರೆ ಈ ಮಿಷಿನ್ಸ್ ನಾವು ಲೀಸ್ ಅಲ್ಲಿ ತಗೊಂಡಿದ್ದೀವಿ ಇಷ್ಟು ಪೀರಿಯಡ್ ಮಂತ್ಸ್ಗೆ ಅಂತ ನಾವು ಆರ್ಡರ್ ಕೊಡ್ತೀವಿ. ಯಾಕಂದ್ರೆ ಕಸ್ಟಮರ್ ಎಷ್ಟು ಬೇಗ ರೆಸ್ಪಾನ್ಸ್ ಮಾಡಿ ನಮ್ಗೆ ಆರ್ಡರ್ಸ್ ಇಟ್ಟು ಸ್ಯಾರೀಸ್ ನಮ್ ಗೋಡೌನ್ ಇಂದ ಆಚೆ ನಿಮ್ಗೆ ಸೇಲ್ ಆಗುತ್ತೋ ಅಷ್ಟು ಬೇಗ ನಾವು ನಿಮ್ಗೆ ಬೇರೆ ಬೇರೆ ಡಿಸೈನ್ಸ್ ನಾವು ಲಾಂಚ್ ಮಾಡ್ಬೋದು. ಯಾಕಂದ್ರೆ ಮೆಷಿನ್ಸ್ ಲೀಸ್ ತಗೊಂಡ್ಮೇಲೆ ನಿಮ್ಗೆ ಅದಕ್ಕೆ ವರ್ಕರ್ ಎಲ್ಲ ಅಸೈನ್ ಮಾಡಿರ್ತಾರೆ, ಅವ್ರ ಸ್ಯಾಲ್ರೀಸು ಅದೆಲ್ಲ ಆಗೋದು ಇರುತ್ತೆ. ನೀವು ಕಸ್ಟಮರ್ ರೆಸ್ಪಾನ್ಸ್ ಇಷ್ಟೆಲ್ಲ ನಾವು ಹಾರ್ಡ್ ವರ್ಕ್ ಮಾಡಿದೀವಿ, ಜಸ್ಟ್ ಒಂದು ನನ್ನ ರಿಕ್ವೆಸ್ಟ್ ಏನು ಅಂದ್ರೆ ಇಷ್ಟು ಹಾರ್ಡ್ ವರ್ಕ್ಗೆ ಒಂದು ಎಲ್ಲ ನಮ್ಮ ಕರ್ನಾಟಕ ಕನ್ನಡದ ಲೇಡೀಸು ಅಕ್ಕ ತಂಗಿರು ನಮ್ಮನ್ನ ಜಸ್ಟ್ ಸಪೋರ್ಟ್ ಮಾಡಿ ಒಂದೊಂದ್ ಸ್ಯಾರಿ ಬೈ ಮಾಡಿದ್ರು ನೀವು, ನಮ್ದು ಬಿಸ್ನೆಸ್ ಫ್ಲೋ ಅಲ್ಲಿ ನಡೆಯುತ್ತೆ. ಯಾಕಂದ್ರೆ ಇವೆಲ್ಲ ಎಲ್ಲಿಂದನೋ ತರಿಸ್ಕೊಂಡು ಇಷ್ಟು ಮಾಲ್ ತರಿಸ್ಕೊಂಡು ಮಾರೋ ತರದ್ದಲ್ಲ ಇದು. ಇದೆಲ್ಲ ಪ್ರೋಗ್ರಾಮ್ ಕೊಡ್ಬೇಕು, ಮೆಷಿನ್ಸ್ ಲೀಸ್ ತಗೊಂಡಿರ್ತೀವಿ, ಆಮೇಲೆ ಕಾಸ್ಟಿಂಗ್ ಎಲ್ಲ ವರ್ಕೌಟ್ ಮಾಡಿರ್ತೀವಿ. ಅವ್ರಿಗೆ ಏನಂದ್ರೆ ಕೆಲಸ ಎವ್ರಿ ಡೇ ಬೇಕು ಅಲ್ಲಿ ಫ್ಯಾಕ್ಟ್ರೀಸ್ ಅವ್ರಿಗೆ. ನಾವು ಸ್ಯಾರೀಸ್ ತರಿಸಿದ್ಮೇಲೆ ಯಾವಾಗ್ಲೋ ಫಂಕ್ಷನ್ ಸೀಸನಲ್ ಸೇಲ್ ಮಾಡ್ತೀವಿ ಅಂದ್ರೆ ಕ್ರಿಶಮ್ ಸ್ಯಾರೀಸ್ ವೀವರ್ ಟು ಕಸ್ಟಮರ್ ಅನ್ನೋ ವರ್ಡ್ಸ್ಗೆ ನಾನು ಅರ್ಥ ಕೊಡಕ್ಕೆ ಕಷ್ಟ ಆಗ್ತಾ ಹೋಗುತ್ತೆ. ಕಷ್ಟ ಅಂದ್ರೆ ಕಾಸ್ಟಿಂಗ್ ನಿಮಗೆ ಕಮ್ಮಿ ಕೊಡ್ಬೇಕು, ನಾನು ಆದಷ್ಟು ಪ್ರೀಮಿಯಂ ಕ್ವಾಲಿಟಿ ಇರಬೇಕು ಅಂದಾಗ ಮೆಷಿನ್ಸ್ ನಾವು ಲೀಸಿಗೆ ತಗೊಳ್ಬೇಕು. ನಾವು ಹೇಳಿರೋ ಪ್ರೋಗ್ರಾಮ್ ಅವರು ಮಾಡ್ತಾರೆ. ಇಲ್ಲೆಲ್ಲ ಸ್ಯಾರೀಸ್ ನೋಡ್ಬೋದು ನೋಡಿ, ಇವೆಲ್ಲ ಸೌತ್ ಇಂಡಿಯನ್ ಟೇಸ್ಟ್. ಸೌತ್ ಇಂಡಿಯನ್ ಅಂದ್ರೆ ಎಸ್ಪೆಷಲಿ ನಮ್ಮ ಕರ್ನಾಟಕ ಟೇಸ್ಟ್ ಎಲ್ಲ ಜರಿ ಸ್ಯಾರೀಸು, ಕಾಂಚೀಪುರಂ ಡಿಸೈನ್ಸು, ಬನಾರಸ್ ಡಿಸೈನ್ಸ್ ಆಗ್ಲಿ ಎಲ್ಲ ನಮ್ಮ ಸೌತ್ ಇಂಡಿಯಾ ಟೇಸ್ಟ್ನೇ ನಾವು ಪ್ರೋಗ್ರಾಮ್ ಕೊಟ್ಬಿಟ್ಟು ಮಾಡಿಸ್ತೀವಿ. ನೋಡ್ಬೋದು ಇದೆಲ್ಲ ಸ್ಟಾಕ್ ಯಾರ್ಡ್, ಇದೆಲ್ಲ ವೆರಿ ಬಲ್ಕ್ ವೀವರ್ಸ್ ಜೊತೆ ನಮ್ದು ಟೈಅಪ್ಸ್ ಇದೆ. ನಿಮ್ಗೆ ಅದ್ರಲ್ಲಿ ಯಾವ್ದು ಅನುಮಾನನೇ ಬೇಡ. ಈ ಬಲ್ಕ್ ವೀವರ್ಸ್ ಜೊತೆ ನಮ್ದು ಟೈಅಪ್ಸ್ ಇದೆ, ನೋಡ್ಬೋದು ನೀವೇ. ಆ ವಿಡಿಯೋದಲ್ಲಿ ನಾನೇ ಎಲ್ಲ ಹೋಗಿ ಎಲ್ಲ ಫ್ಯಾಕ್ಟ್ರಿ ಎಲ್ಲ ವಿಡಿಯೋ ತೆಗ್ದಿದ್ದೀನಿ. ಮೊನ್ನೆನೆ ಒಂದು 20 days ಆಗಿದೆ ನಾನು ಈ ವಿಡಿಯೋ ತೆಗ್ದು ನಿಮ್ಗೆ ಹಾಕೋಣ. ಇದಕ್ಕೋಸ್ಕರನೇ ನಾನು ಹೋಗಿ ಮತ್ತೆ ಫ್ಯಾಕ್ಟ್ರೀಸ್ನ ವಿಸಿಟ್ ಮಾಡಿಬಿಟ್ಟು ಮಾಡಿಸಿದೀವಿ. ನಮ್ಮ ಸ್ಟಾಫ್ ನಿಮ್ಗೆ ವಾಟ್ಸ್ಆ್ಯಪ್ ನಂಬರ್ ರೆಗ್ಯುಲರ್ ಟಚ್ ಇದ್ದೇ ಇರುತ್ತೆ. ನೀವು ರಿಪ್ಲೈ ಮಾಡಿದ ತಕ್ಷಣ ವಿತಿನ್ 5 to 10 minutes ನಿಮ್ಗೆ ರಿಪ್ಲೈ ಬ್ಯಾಕ್ ಬರುತ್ತೆ. ಯಾವ ಸ್ಯಾರಿ ಕೇಳಿದ್ರೆ ನಾವು ಹಾಕಿರೋ ವಿಡಿಯೋಸ್ ಅಲ್ಲಿ ನಿಮ್ಗೆ ನೀವು ಬೈ ಮಾಡ್ಬೋದು. 2 days or 3 days ವಿತಿನ್ ಕರ್ನಾಟಕ, 2 days ಔಟ್ಸೈಡ್ ಕರ್ನಾಟಕ, 3 days ಅಲ್ಲಿ ನಿಮ್ಗೆ ಕೊರಿಯರ್ ಹೋಮ್ ಡೆಲಿವರಿ ಬರುತ್ತೆ ಸ್ಯಾರಿ. ನೋಡ್ಬೋದು ನೀವು ಎಲ್ಲ ಇದು ಸ್ಟಾಕ್ ಯಾರ್ಡ್. ಇವಾಗ ನಾನ್ ತೋರಿಸ್ತಾ ಇರೋ ಮಿಷಿನ್ಸ್ ರೇಪಿಯರ್ ಹೈ ಸ್ಪೀಡ್ ಜಕಾರ್ಡ್ ಸಿಲ್ಕ್ ಸ್ಯಾರಿ ವೀವಿಂಗ್ ಲೂಮ್ಸ್ ಅಂತ ಕರಿತೀವಿ ಈ ಮಿಷಿನ್ಸ್ ನ. ಇದೆಲ್ಲ ನೋಡ್ಬೋದು ಸ್ಟಾಕ್ ಯಾರ್ಡ್ ನೋಡಿ. ಇದೆಲ್ಲ ನೋಡಿ ಬ್ಲೂ ಕಲರ್ ಯಾರ್ನ್ ಎಲ್ಲ ಒಂದು 12-15 ಕಲರ್ ಅಲ್ಲಿ ಇರುತ್ತೆ. ಯಾರ್ನ್ ಅಂದ್ರೆ ಜಾಗ, ಅದೆಲ್ಲ ಸ್ಟಾಕ್ ಔಟ್ಪುಟ್. ಸ್ಟಾಕ್ಸ್ ಏನು ಕ್ರಿಶಮ್ ಸ್ಯಾರೀಸ್ ನಿಮ್ಗೆ ದಿನಕ್ಕೆ ಬೇಕಿದ್ರೆ 5000 ಸ್ಯಾರೀಸ್ ಕೂಡ ನಿಮ್ಗೆ ನಾವು ಆಲ್ ಓವರ್ ಕರ್ನಾಟಕ ಎನಿ ಡಿಸ್ಟ್ರಿಕ್ಟ್ಸ್ ಕಸ್ಟಮರ್ಸ್ ಆರ್ಡರ್ ಮಾಡಿದ್ರೆ ನಾವು ಸಪ್ಲೈ ಕೊಡೋ ಕೆಪಾಸಿಟಿ ನಮ್ಗಿದೆ. ಯಾಕಂದ್ರೆ ನಾವು ಮಿಷಿನ್ಸ್ ನ ಕಾಂಟ್ರಾಕ್ಟ್ ಇವಾಗ ತಗೊಂಡಿದೀವಿ, ಇನ್ನ ಬೇಕಿದ್ರೆ ಇನ್ನ ಜಾಸ್ತಿ ಮಿಷಿನ್ಸ್ ನ ಕಾಂಟ್ರಾಕ್ಟ್ ತಗೊಂತೀವಿ, ಇಲ್ಲಾಂದ್ರೆ ಪ್ರೋಗ್ರಾಮ್ ಬೇಸ್ಡ್ ಮೇಲೆ ಪ್ರೋಗ್ರಾಮ್ ಕೊಟ್ಬಿಡ್ತೀವಿ.
ವರ್ಕ್ ಮೇಲೆ ಬೇರೆ ಫ್ಯಾಕ್ಟ್ರೀಸ್ ಅಲ್ಲಿ ಅವ್ರಿಗೆ ಲಿಂಕ್ ಇರೋ ಫ್ಯಾಕ್ಟ್ರೀಸ್ ಅಲ್ಲಿ ನಮ್ಮ ಪ್ರೋಗ್ರಾಮ್ ಮೇಲೆ ನಮ್ಮ ಸ್ಯಾರೀಸ್ ಮಾಡ್ತಾರೆ. ಎಲ್ಲ ಡಿಪೆಂಡ್ ಆಗಿರೋದು ನೀವು ಕಸ್ಟಮರ್ಸ್ ಮೇಲೆ. ನಾವು ಕಸ್ಟಮರ್ನ ನಂಬಿ ನಮ್ಮ ಕನ್ನಡ ಅಕ್ಕ ತಂಗಿರು, ಮದರ್ಸ್, ತಾಯಂದಿರೆಲ್ಲ ನಮ್ಗೆ ಸಪೋರ್ಟ್ ಮಾಡ್ತಾರೆ ಅಂತ ಇಷ್ಟು ಹಾರ್ಡ್ ವರ್ಕ್ ಮಾಡಿ ನಾವು ಒಂದು ಸ್ಟಾರ್ಟ್ಅಪ್ ಬಿಸ್ನೆಸ್ನ ಮಾಡಿದೀವಿ ನಿಮ್ಗೋಸ್ಕರನೇ. ನೀವು ನನ್ನ ರಿಕ್ವೆಸ್ಟ್ ಏನಂದ್ರೆ ಇದನ್ನ ಸಪೋರ್ಟ್ ಮಾಡಿ, ಇದನ್ನ ನೋಡಿ ವಿಡಿಯೋಸ್ನ ಎಲ್ಲರಿಗೂ ನಿಮ್ಗೆ ಗೊತ್ತಿರೋ ಲೇಡೀಸ್ಗೆ, ಬೇರೆ ಸಿಸ್ಟರ್ಸ್ಗೆ, ಫ್ರೆಂಡ್ಸ್ಗೆ ಸಪೋರ್ಟ್ ಶೇರ್ ಮಾಡಿ ಈ ಇನ್ಫಾರ್ಮೇಶನ್ನ ಹೇಳಿ ಕ್ರಿಷಮ್ ಸ್ಯಾರೀಸ್ ಅನ್ನೋ ಒಂದು ಬಿಸ್ನೆಸ್ನ ಸಪೋರ್ಟ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಯಾಕಂದ್ರೆ ಇದೆಲ್ಲ ಮಾಡಿದ್ದಕ್ಕೆ ಇಷ್ಟು ಹಾರ್ಡ್ ವರ್ಕ್ ನಾನು ವರ್ಡ್ಸ್ ಅಲ್ಲಿ ನಿಮ್ಗೆ ಹೇಳಕ್ ಸಾಧ್ಯ ಇಲ್ಲ. ಆ ರಿಯಲ್ ಫೀಲ್ಡ್ ಅಲ್ಲಿ ವರ್ಕ್ ಮಾಡಿದಾಗ ನಮಗ್ ಗೊತ್ತು ಆ ಕಷ್ಟ ಏನು, ಇದು ಎಷ್ಟು ಕಷ್ಟ ಇರುತ್ತೆ. ವೀವರ್ ಇಂದ ಸ್ಯಾರಿ ಬರ್ಬೇಕಂದ್ರೆ ಕಸ್ಟಮರ್ಸ್ ಕೆಲವ್ರು ನೋಡ್ತಾರೆ, ಶಾಪ್ಸ್ಗೆ ಹೋಗ್ಬಿಟ್ಟು ಸ್ಯಾರಿನೇ ಚೆನ್ನಾಗಿಲ್ಲ, ಡಿಸೈನ್ಸ್ ಚೆನ್ನಾಗಿಲ್ಲ ಅಂತ ನಮ್ಮ ಮನ್ಸಿಗೆ ಬರುತ್ತೆ. ಆಸ್ ಎ ಕಸ್ಟಮರ್ ಲೇಡೀಸ್ ಅವರು ಸ್ಯಾರೀಸ್ ಬೈ ಮಾಡ್ಬೇಕಂದ್ರೆ ಮನ್ಸಿಗೆ ಬರುತ್ತೆ ಈ ಡಿಸೈನ್ ಚೆನ್ನಾಗಿಲ್ಲ ಅಂತ. ಆದ್ರೆ ಆ ಸ್ಯಾರಿ ಪ್ರೊಡ್ಯೂಸ್ ಆಗ್ಬೇಕು ಅಂದ್ರೆ ಕೆಲವು ಡಿಸೈನ್ಸ್ ಚೆನ್ನಾಗಿರಲ್ಲ, ನಾನು ಒಪ್ಕೊಂತೀನಿ. ಸ್ಯಾರಿ ಪ್ರೊಡ್ಯೂಸ್ ಆಗ್ಬೇಕಂದ್ರೆ ಇಷ್ಟು ಕಷ್ಟ ಇರುತ್ತೆ. ಫಸ್ಟ್ ಯಾರನ್ನ ಪ್ರೊಕ್ಯೂರ್ ಮಾಡ್ಬೇಕು, ಮಿಷಿನ್ಸ್ ಮೇಲೆ ಕೋಟ್ಯಾಂತರ ರೂಪಾಯಿ ಸುರಿದಿರ್ಬೇಕು, ಪ್ಲಸ್ ವರ್ಕರ್ಸ್ ನೋಡಿ, ಅವ್ರ ಹಿಂದೆ ಎಲ್ಲ ವರ್ಕರ್ಸ್ ಇದ್ದಾರೆ, ಅವ್ರಿಗೆಲ್ಲ ಸ್ಯಾಲ್ರಿಗಳು ಕೊಡ್ಬೇಕು. ಅವ್ರಿಗೆ ಒಂದ್ ವಾರ ಸ್ಯಾಲ್ರಿ ಕೊಟ್ಬಿಟ್ಟು ಆಮೇಲೆ ಪ್ರೊಡಕ್ಷನ್ ಸ್ಟಾಪ್ ಮಾಡ್ತೀವಿ ಅಂದ್ರೆ ಕೆಲ್ಸದವ್ರು ಸಿಗಲ್ಲ. ಇದೆಲ್ಲ ಕಷ್ಟ. ಇವಾಗ ನಾನು ತೋರಿಸ್ತಾ ಇರೋ ಮಿಷಿನ್ಸ್ ಎಲ್ಲ ಪವರ್ ಲೂಮ್ಸ್ ವಿತ್ ಜಕಾರ್ಡ್ ಫಿಟೆಡ್. ಅಂದ್ರೆ ಟ್ರೆಡಿಷನಲ್ ಮಿಷಿನ್ಸ್ ಗಿನ್ನ ಇವು ಲೇಟೆಸ್ಟೇ. ಆದ್ರೆ ನಿಮ್ಗೆ ಫಸ್ಟ್ ನಾನು ತೋರಿಸಿದ್ನಲ್ಲ ವಿಡಿಯೋಸ್, ಅవి ಫುಲ್ಲಿ ಲೇಟೆಸ್ಟ್. ಅವೆಲ್ಲ ಕಾಸ್ಟಿಂಗ್ ಬಂದು 45 ಲಕ್ಷ. ಈ ಮೆಷಿನ್ಸ್ ಎಲ್ಲ 5 to 8 lakhs ಗೆನೆ ಬಂದ್ಬಿಡುತ್ತೆ. ಇದರಲ್ಲಿ ಪರ್ಫೆಕ್ಷನ್ ಚೆನ್ನಾಗಿರುತ್ತೆ. ಏನಂದ್ರೆ ಜರಿ ಸ್ಯಾರೀಸ್ ಈ ವೀವ್ ಆಗಕ್ಕೆ ಈ ಮೆಷಿನ್ಸ್ ಅನುಕೂಲವಾಗಿರುತ್ತೆ ಅಷ್ಟೇ. ಇದೆಲ್ಲ ನೋಡಿ ಯಾರನ್ನೆಲ್ಲ ಟ್ರೆಡಿಷನಲ್ ವೇ ಅಲ್ಲೇ ನಿಮ್ಗೆ ಸ್ಮಾಲ್ ಮೆಷಿನ್ಸ್ ಅಲ್ಲಿ ಇದೆಲ್ಲ ರೋಲ್ ಆಗ್ಬಿಟ್ಟು ಇದನ್ನ ಫೀಡ್ ಮಾಡ್ತಾರೆ. ಆವಾಗ ಅಂದ್ರೆ ನಾನು ತೋರಿಸಿದ್ದು ಬೀಮ್ ವಾರ್ಪಿಂಗ್ ಮೆಷಿನ್ಸ್ ಅಂತ ಇರುತ್ತೆ. ಆ ವಿಡಿಯೋಸ್ನ ನಿಮ್ಗೆ ನೆಕ್ಸ್ಟ್ ಟೈಮ್ ನಾನು ಅಪ್ಲೋಡ್ ಮಾಡ್ತೀನಿ. ಮೊನ್ನೆ ಹೋದಾಗ ನಂಗೆ ಟೈಮ್ ಇರಲಿಲ್ಲ ವಾರ್ಪಿಂಗ್ ಫ್ಯಾಕ್ಟ್ರೀಸ್ಗೆ ಹೋಗಿ ತಗೊಳಕ್ಕೆ. ಆ ವಾರ್ಪಿಂಗ್ ಮೆಷಿನ್ಸ್ ಅಲ್ಲಿ ಬೀಮ್ನ ರೋಲ್ ಆನ್ ಮಾಡಿಬಿಟ್ಟು ನಿಮ್ಗೆ ಆ ದೊಡ್ಡ ಬೀಮ್ಸ್ ನಾನು ತೋರಿಸಿದ್ನಲ್ಲ, ಅದು ಆ ತರದ್ದು. ಇದೆಲ್ಲ ನಾರ್ಮಲ್ ಟ್ರೆಡಿಷನಲ್ ಬೀಮ್ಸ್. ಇದ್ರಲ್ಲೂ ಬೀಮ್ಸ್ ಇರುತ್ತೆ, ಅಂದ್ರೆ ಸ್ಮಾಲ್ ಬೀಮ್ಸ್. ಇದೆಲ್ಲ ನೀವು ನೋಡ್ಬೋದು, ನೆಕ್ಸ್ಟ್ ಈ ವಿಡಿಯೋದಲ್ಲೇ ಬರುತ್ತೆ. ಸ್ಮಾಲ್ ಬೀಮ್ಸ್ ನ ಡಬಲ್ ಬೀಮ್ ಹಾಕಿದ್ದಾರೆ ನೋಡ್ಬೋದು. ಮೇಲೊಂದು ಕೆಳಗಡೆ ಒಂದು. ಮೇಲೆ ಗೋಲ್ಡ್ ಜರಿ ಫೀಡ್ ಆದ್ರೆ ಕೆಳಗಡೆ ಕಲರ್ ದಾರದಿಂದ ಸ್ಯಾರಿ ವೀವ್ ಆಗುತ್ತೆ ನೋಡ್ಬೋದು. ಇದೆಲ್ಲ ಎವ್ರಿ ಮಿಷಿನ್ ಅಷ್ಟೇ ಹೈಟ್ ಬಂದು ನಿಮ್ಗೆ ಸೇಮ್. ರೇಪಿಯರ್ ಮಿಷಿನ್ಸ್ ಎಲ್ಲ 25 feet ಹೋದ್ರೆ ಇದೊಂದು 15 feet ಹೋಗುತ್ತೆ ನೋಡಿ. ಇಲ್ಲಿ ಈ ಫ್ಯಾಕ್ಟ್ರಿಯಲ್ಲಿ ಮಿಷಿನ್ಸ್ ಬಂದು 320 ಮಿಷಿನ್ಸ್ ಇದೆ. 320 ಮಿಷಿನ್ಸ್ ಅಂದ್ರೆ ನೀವೇ ಲೆಕ್ಕ ಹಾಕ್ಬೋದು. ಒನ್ ಡೇಗೆ ಸ್ಯಾರೀಸು 8 to 9 ಸ್ಯಾರೀಸ್ ಔಟ್ಪುಟ್ ಬಂದೇ ಬರುತ್ತೆ ಒಂದು ಮಿಷಿನ್ ಇಂದ. ನಾನು ಹೇಳೋದು ನಮ್ಮ ಸಿಸ್ಟರ್ಸ್ಗೆ, ಎಲ್ಲ ಅಕ್ಕ ತಂಗಿರ್ಗೂ ನನ್ನ ರಿಕ್ವೆಸ್ಟ್ ಏನು, ಕ್ರಿಷಮ್ ಸ್ಯಾರೀಸ್ ಫೌಂಡರ್ ಪ್ರೊಪ್ರೈಟರ್ ಶ್ಯಾಮ್ ಸುಂದರ್ ಇಂದ ಅಂದ್ರೆ, ನಾವು ನಿಮ್ಗೆ ಇಷ್ಟು ಕಷ್ಟಪಟ್ಟು ಎಲ್ಲ ನಿಮ್ಗೆ ನೋಡ್ಬೋದು. ಇದು ಯಾರ್ನಾಗ್ಲಿ ಡಬಲ್ ಬೀಮ್ ಹಾಕಿ ಸ್ಯಾರೀಸ್ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಅಷ್ಟಷ್ಟು ಕಡೆ ಆ ಪ್ರೊಡಕ್ಷನ್ ಮೆಗಾ ಕ್ಲಸ್ಟರ್ಸ್ ಇಂದ ನಾವೆಲ್ಲ ವರ್ಕೌಟ್ ಮಾಡಕ್ಕೆ ವಿ ಆರ್ ರೆಡಿ. ದಿಸ್ ಇಸ್ ಎ ಫುಲ್ ಟೈಮ್ ಬಿಸ್ನೆಸ್. ಶ್ಯಾಮ್ ಸುಂದರ್ ಅಂಡ್ ಕೋ ಪಾರ್ಟ್ನರ್ ಕೃಷ್ಣವೇಣಿ ನಮ್ಮ ಸಿಸ್ಟರ್ ಅವರು ಫುಲ್ಲಿ ಡೆಡಿಕೇಟೆಡ್. ನಿಮ್ಗೆ 24/7 ಇಯರ್ಲಿ 365 days ಕೂಡ ನಾವು ಅವೈಲೇಬಲ್ ಇರ್ತೀವಿ ನಿಮ್ಗೆ ಸ್ಯಾರೀಸ್ ಸೆಂಡ್ ಮಾಡಕ್ಕೆ, ಕೊರಿಯರ್ ಮಾಡಕ್ಕೆ, ನಿಮ್ಗೆ ಸ್ಯಾರೀಸ್ ಪ್ರೊಕ್ಯೂರ್ ಮಾಡ್ಕೊಳ್ಳಕ್ಕೆ ಎಲ್ಲ. ಆದ್ರೆ ಇದನ್ನ ನೀವು ಯಾವ ರೀತಿ ನೀವು ಪಾಸಿಟಿವ್ ಆಗಿ ತಗೊಂಡು ನಮ್ಮನ್ನ ಕ್ರಿಷಮ್ ಸ್ಯಾರೀಸ್ ಅನ್ನೋನ್ನ ಜಸ್ಟ್ ಸ್ವಲ್ಪ ಲಿಟಿಲ್ ಸಪೋರ್ಟ್ ನೀವು ಮಾಡಿದ್ರೆ ಸಾಕು. ನಾನು